ಕಾವೇರಿ ಪ್ರವಾಹದ ಎಫೆಕ್ಟ್ ವಿಶ್ವಪ್ರಸಿದ್ಧ ಕೆಆರ್ಎಸ್ ಬೃಂದಾವನಕ್ಕೂ ತಟ್ಟಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಮ್ ಮುಂಭಾಗ ಇರುವಂಥ ವಿಶ್ವಪ್ರಸಿದ್ಧ ಕೆಆರ್ಎಸ್ ಬೃಂದಾವನಕ್ಕೂ ಕೂಡ ನದಿಯ ನೀರು ನುಗ್ಗಿದೆ. ಕೆಆರ್ಎಸ್ ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ನದಿಯ ನೀರು ಇಲ್ಲಿಗೂ ಕೂಡ ನುಗ್ಗಿರುವಂಥದ್ದು ದೃಶ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಾ. ಇದು ಬೋಟಿಂಗ್ ಪಾಯಿಂಟ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಅದ್ರ ಜೊತೆಗೆ ಇಲ್ಲಿ ಪಕ್ಕ ಏನು ನೀವು ನೋಡ್ತಾ ಇದ್ದೀರಾ, ಇದು ವಾಕಿಂಗ್ ಪಾತ್. ದಕ್ಷಿಣ ಬೃಂದಾವನದಿಂದ ಉತ್ತರ ಬೃಂದಾವನಕ್ಕೆ ಸಂಪರ್ಕ ಕಲ್ಪಿಸುವಂಥ ಏಕೈಕ ವಾಕಿಂಗ್ ಪಾತ್ ಇದು. ಈ ಒಂದು ವಾಕಿಂಗ್ ಪಾತ್ ಸಂಪೂರ್ಣವಾಗಿ ಮುಳುಗಡೆ ಆಗಿರುವ ಕಾರಣ ಉತ್ತರ ಬೃಂದಾವನಕ್ಕೆ ಸಂಪರ್ಕ ಕಲ್ಪಿಸುವಂಥ ಮಾರ್ಗವೇ ಬಂದ್ ಆಗಿರುವಂಥದ್ದು. ಹೀಗಾಗಿ ಉತ್ತರ ಬೃಂದಾವನದಲ್ಲಿ ನಡೀತಿದ್ದಂಥ ಸಂಗೀತ ನೃತ್ಯ ಕಾರಂಜಿ ಸಂಪೂರ್ಣವಾಗಿ ಕೆಲವು ದಿನಗಳಿಂದ ನಿಂತಿದೆ. ಇನ್ನು ಏನು ದಕ್ಷಿಣ ಬೃಂದಾವನಕ್ಕೆ ಮಾತ್ರ ಪ್ರವಾಸಿಗರನ್ನು ಬಿಡಲಾಗ್ತಾ ಇತ್ತು. ಆದರೆ ಬಂದಂಥ ಪ್ರವಾಸಿಗರಿಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಯಾವುದೇ ರೀತಿಯ ಅವಘಡಗಳು ಸಂಭವಿಸಬಾರ್ದು ಅನ್ನೋ ಕಾರಣಕ್ಕೆ ತಾತ್ಕಾಲಿಕವಾಗಿ ಈಗ ಬೃಂದಾವನ ಗಾರ್ಡನ್ಗೆ ಸಂಪೂರ್ಣವಾಗಿ ಪ್ರವೇಶವನ್ನೇ ನಿರ್ಬಂಧ ಮಾಡಲಾಗಿದೆ. ಹಾಗಾಗಿ ಸಂಪೂರ್ಣವಾಗಿ ಖಾಲಿಯಾಗಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ಬೋದು. ವೀಕೆಂಡ್ ಬಂತು ಅಂದರೆ ಸಾಕು, ರಾಜ್ಯ ಮಾತ್ರ ಅಲ್ಲ ಹೊರ ರಾಜ್ಯಗಳಿಂದ ಬರುವಂಥ ಪ್ರವಾಸಿಗರು ಇಲ್ಲಿ ಬಂದು ಎಂಜಾಯ್ ಮಾಡ್ತಿದ್ರು. ಏನು ಕುಟುಂಬ ಸಮೇತ ಬರ್ತಿದ್ದಂಥ ಪ್ರವಾಸಿಗರು ಎಂಜಾಯ್ ಮಾಡೋದಕ್ಕೆ ಇಲ್ಲಿ ಬರ್ತಿದ್ರು. ಆದರೆ ಇವತ್ತು ಸಂಪೂರ್ಣವಾಗಿ ಖಾಲಿಯಾಗಿ ಕಾಣಿಸ್ತಾ ಇರುವಂಥದ್ದು. ಅಂದರೆ ಏನು ನದಿಯಲ್ಲಿ ಈಗಾಗಲೇ ನದಿಯ ನೀರಿನ ಮಟ್ಟ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ನದಿಯ ನೀರು ಬೃಂದಾವನಕ್ಕೂ ಕೂಡ ನುಗ್ತಾ ಇದೆ. ಹೀಗಾಗಿ ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಬೃಂದಾವನ ಗಾರ್ಡನ್ ಈಗ ಬಂದಾಗಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಕಾವೇರಿ ನದಿಯ ಪ್ರವಾಹದಿಂದಾಗಿ ಸಾಕಷ್ಟು ಅನಾಹುತಗಳು ನಡೀತಾ ಇದೆ. ಈಗ ಬೃಂದಾವನಕ್ಕೂ ಕೂಡ ನೀರು ನುಗ್ಗಿ ಬೋಟಿಂಗ್ ಪಾಯಿಂಟ್ ಸಂಪೂರ್ಣ ಜಲಾವೃತ ಆಗಿದೆ. ಉತ್ತರ ಬೃಂದಾವನಕ್ಕೆ ಸಂಪರ್ಕ ಕಲ್ಪಿಸ್ತಿದ್ದಂಥ ವಾಕಿಂಗ್ ಪಾತ್ ಕೂಡ ಮುಳುಗಡೆ ಆಗಿರುವಂಥದ್ದು. ಮತ್ತಷ್ಟು ನೀರು ಜಾಸ್ತಿ ಆಯಿತು ಅಂದರೆ ಪಾರ್ಕಿಂಗ್ ಪಾಯಿಂಟು ಕೂಡ ಸಂಪೂರ್ಣವಾಗಿ ನೀರಿನಿಂದ ತುಂಬಿ ಹೋಗ್ತದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಬೃಂದಾವನ ಗಾರ್ಡನ್ಗೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕಾವೇರಿ ಪ್ರವಾಹದ ಎಫೆಕ್ಟ್ ವಿಶ್ವಪ್ರಸಿದ್ಧ ಕೆಆರ್ಎಸ್ ಬೃಂದಾವನಕ್ಕೂ ತಟ್ಟಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಮ್ ಮುಂಭಾಗ ಇರುವಂಥ ವಿಶ್ವಪ್ರಸಿದ್ಧ ಕೆಆರ್ಎಸ್ ಬೃಂದಾವನಕ್ಕೂ ಕೂಡ ನದಿಯ ನೀರು ನುಗ್ಗಿದೆ. ಕೆಆರ್ಎಸ್ ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ನದಿಯ ನೀರು ಇಲ್ಲಿಗೂ ಕೂಡ ನುಗ್ಗಿರುವಂಥದ್ದು ದೃಶ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಾ. ಇದು ಬೋಟಿಂಗ್ ಪಾಯಿಂಟ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಅದ್ರ ಜೊತೆಗೆ ಇಲ್ಲಿ ಪಕ್ಕ ಏನು ನೀವು ನೋಡ್ತಾ ಇದ್ದೀರಾ, ಇದು ವಾಕಿಂಗ್ ಪಾತ್. ದಕ್ಷಿಣ ಬೃಂದಾವನದಿಂದ ಉತ್ತರ ಬೃಂದಾವನಕ್ಕೆ ಸಂಪರ್ಕ ಕಲ್ಪಿಸುವಂಥ ಏಕೈಕ ವಾಕಿಂಗ್ ಪಾತ್ ಇದು. ಈ ಒಂದು ವಾಕಿಂಗ್ ಪಾತ್ ಸಂಪೂರ್ಣವಾಗಿ ಮುಳುಗಡೆ ಆಗಿರುವ ಕಾರಣ ಉತ್ತರ ಬೃಂದಾವನಕ್ಕೆ ಸಂಪರ್ಕ ಕಲ್ಪಿಸುವಂಥ ಮಾರ್ಗವೇ ಬಂದ್ ಆಗಿರುವಂಥದ್ದು. ಹೀಗಾಗಿ ಉತ್ತರ ಬೃಂದಾವನದಲ್ಲಿ ನಡೀತಿದ್ದಂಥ
ಸಂಗೀತ ನೃತ್ಯ ಕಾರಂಜಿ ಸಂಪೂರ್ಣವಾಗಿ ಕೆಲವು ದಿನಗಳಿಂದ ನಿಂತಿದೆ. ಇನ್ನು ಏನು ದಕ್ಷಿಣ ಬೃಂದಾವನಕ್ಕೆ ಮಾತ್ರ ಪ್ರವಾಸಿಗರನ್ನು ಬಿಡಲಾಗ್ತಾ ಇತ್ತು. ಆದರೆ ಬಂದಂಥ ಪ್ರವಾಸಿಗರಿಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಯಾವುದೇ ರೀತಿಯ ಅವಘಡಗಳು ಸಂಭವಿಸಬಾರ್ದು ಅನ್ನೋ ಕಾರಣಕ್ಕೆ ತಾತ್ಕಾಲಿಕವಾಗಿ ಈಗ ಬೃಂದಾವನ ಗಾರ್ಡನ್ಗೆ ಸಂಪೂರ್ಣವಾಗಿ ಪ್ರವೇಶವನ್ನೇ ನಿರ್ಬಂಧ ಮಾಡಲಾಗಿದೆ. ಹಾಗಾಗಿ ಸಂಪೂರ್ಣವಾಗಿ ಖಾಲಿಯಾಗಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ಬೋದು. ವೀಕೆಂಡ್ ಬಂತು ಅಂದರೆ ಸಾಕು, ರಾಜ್ಯ ಮಾತ್ರ ಅಲ್ಲ ಹೊರ ರಾಜ್ಯಗಳಿಂದ ಬರುವಂಥ ಪ್ರವಾಸಿಗರು ಇಲ್ಲಿ ಬಂದು ಎಂಜಾಯ್ ಮಾಡ್ತಿದ್ರು. ಏನು ಕುಟುಂಬ ಸಮೇತ ಬರ್ತಿದ್ದಂಥ ಪ್ರವಾಸಿಗರು ಎಂಜಾಯ್ ಮಾಡೋದಕ್ಕೆ ಇಲ್ಲಿ ಬರ್ತಿದ್ರು. ಆದರೆ ಇವತ್ತು ಸಂಪೂರ್ಣವಾಗಿ ಖಾಲಿಯಾಗಿ ಕಾಣಿಸ್ತಾ ಇರುವಂಥದ್ದು. ಅಂದರೆ ಏನು ನದಿಯಲ್ಲಿ ಈಗಾಗಲೇ ನದಿಯ ನೀರಿನ ಮಟ್ಟ ಜಾಸ್ತಿ ಆಗಿದೆ, ಮತ್ತೊಂದು ಕಡೆ ನದಿಯ ನೀರು ಬೃಂದಾವನಕ್ಕೂ ಕೂಡ ನುಗ್ತಾ ಇದೆ. ಹೀಗಾಗಿ ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಬೃಂದಾವನ ಗಾರ್ಡನ್ ಈಗ ಬಂದಾಗಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಕಾವೇರಿ ನದಿಯ ಪ್ರವಾಹದಿಂದಾಗಿ ಸಾಕಷ್ಟು ಅನಾಹುತಗಳು ನಡೀತಾ ಇದೆ. ಈಗ ಬೃಂದಾವನಕ್ಕೂ ಕೂಡ ನೀರು ನುಗ್ಗಿ ಬೋಟಿಂಗ್ ಪಾಯಿಂಟ್ ಸಂಪೂರ್ಣ ಜಲಾವೃತ ಆಗಿದೆ. ಉತ್ತರ ಬೃಂದಾವನಕ್ಕೆ ಸಂಪರ್ಕ ಕಲ್ಪಿಸ್ತಿದ್ದಂಥ ವಾಕಿಂಗ್ ಪಾತ್ ಕೂಡ ಮುಳುಗಡೆ ಆಗಿರುವಂಥದ್ದು. ಮತ್ತಷ್ಟು ನೀರು ಜಾಸ್ತಿ ಆಯಿತು ಅಂದರೆ ಪಾರ್ಕಿಂಗ್ ಪಾಯಿಂಟು ಕೂಡ ಸಂಪೂರ್ಣವಾಗಿ ನೀರಿನಿಂದ ತುಂಬಿ ಹೋಗ್ತದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಬೃಂದಾವನ ಗಾರ್ಡನ್ಗೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.